ಕೋರ್ಟಿನ ತೀರ್ಪಿನಂತೆ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಹೂವಿನ ಹಡಗಲಿ ಮೈಲಾರಲಿಂಗೇಶ್ವರ ದೇವಸ್ಥಾನದಿಂದ ಹೊರಟು ಮುಖ್ಯ ಬೀದಿಯಲ್ಲಿ ಸಂಚರಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಶಾಸ್ತ್ರಿ ವೃತ್ತದಲ್ಲಿ ಬಹಿರಂಗ ಸಭೆ ಆಯೋಜನೆ ಮಾಡಲಾಗಿತ್ತು. ಆಗಸ್ಟ್ 1ರಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಪೂರ್ಣ ಪೀಠವು ಎಸ್ಸಿ ಮೀಸಲಾತಿಯಲ್ಲಿ ಉಪವರ್ಗೀಕರಿಸಲು ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ. ಸಂವಿಧಾನ 341ರ ಪರಿಚ್ಛೇದದ ತಿದ್ದುಪಡಿಯ ಅವಶ್ಯಕತೆ ಇಲ್ಲ ಎಂದು ತೀರ್ಪು ಕೊಟ್ಟಿದೆ. ಒಳ ಮೀಸಲಾತಿ ಜಾರಿಗೊಳಿಸಲು 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ 6ನೇ ಗ್ಯಾರಂಟಿ ಘೋಷಿಸಿದಂತೆ ಒಳ ಮೀಸಲಾತಿ ಜಾರಿಗೊಳಿಸಲು ಆಗ್ರಹಿಸಿ ಮಾದಿಗ ಸಮಾಜದ ಶ್ರೀ ಷಡಕ್ಷರ ಮುನಿದೇಶಿ ಕೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗೆ ತಲುಪುವಂತೆ ಕೋರಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಶಿವರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಿಆರ್ ಭಾಸ್ಕರ್ ಪ್ರಸಾದ್ ಮಾತನಾಡಿ, ಸುಪ್ರೀಂ ಕೋರ್ಟಿನ ಆದೇಶದಂತೆ ಮಾದಿಗ ಸಮಾಜದ ಮೀಸಲಾತಿ ಜಾರಿಯಾಗಲಿ. ಕಳೆದ 30 ವರ್ಷದಿಂದ ಮಾದಿಗ ಸಮಾಜವನ್ನ ಕಾಂಗ್ರೆಸ್ ಬಿಜೆಪಿ ಪಕ್ಷದ ಸರ್ಕಾರಗಳು ತುಳಿತಾಯ್ಲ ಬಂದಿದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷ 25 ವರ್ಷಗಳ ಕಾಲ ಓಟನ್ನು ಹಾಕಿಸಿಕೊಂಡು ನಮಗೆ ಮೋಸ ಅನ್ಯಾಯ ಮಾಡುತ್ತಲೇ ಬಂದಿದೆ. ಮಾದಿಗ ಸಮಾಜದ ಒಳ ಮೀಸಲಾತಿ ವಿಫಲವಾಗುವಲ್ಲಿ ಆಡಳಿತದಲ್ಲಿ ಇರುವ ನಮ್ಮ ಸಮಾಜದ ರಾಜಕೀಯ ವ್ಯಕ್ತಿಗಳೇ ಮೂಲ ಕಾರಣ. ದಲಿತರ ಏಳಿಗೆಗಾಗಿ ಮುಂದಿನ ದಿನಮಾನದಲ್ಲಿ ಮಾದಿಗ ಸಮಾಜದವರು ಒಗ್ಗಟ್ಟಾಗಿ ನಮ್ಮ ಒಳ ಮೀಸಲಾತಿ ಜಾರಿ ಆಗುವ ತನಕ ಪ್ರತಿಭಟನೆಯ ಕಿಚ್ಚು ಹಾರಬಾರದು ಎಂದಿದ್ದಾರೆ. ಷಡಕ್ಷರ ಮುನಿದೇಶಿ ಕೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನ ಕೊಟ್ಟರೆ ವೇದಿಕೆ ಅಧ್ಯಕ್ಷತೆ ವಹಿಸಿ ಉಚ್ಚೆಂಗಪ್ಪ ಮಾತನಾಡಿದರು. ಎಚ್ ಪೂಜಪ್ಪ, ಕೆ ಪುತ್ರೇಶ್ ಪ್ರತಿಭಟನೆ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾದಿಗ ಸಮಾಜದ ಮುಖಂಡರುಗಳು ಆದ ಹಲಗಿ ಸುರೇಶ್, ಹೊಳಗುಂದಿ ದುರ್ಗೇಶ್, ವಿಲ್ಸನ್ ಸ್ವಾಮಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಅಂತ ಅನ್ನುವಂಥದ್ದನ್ನ ಪ್ರಕಟಣೆ ಮಾಡಿ ಅದಕ್ಕೆ ಸಹ ನಮಗೆ ಮೋಸ ಮಾಡಿದ್ರಿ. ಆ ಒಂದು ಸಲ ಗೆಲ್ಸಿದ್ರಿ. ಈಗ ಮತ್ತೆ ನೀವು ಅಧಿಕಾರಕ್ಕೆ ಬಂದಿದ್ರಿ. ಸ್ವಾಮಿ, ಇಷ್ಟ ನಾವು ಹೇಳ್ತಕ್ಕಂಥದ್ದು, ನಿಮ್ಮ ಉದ್ದೇಶ ಏನಿದೆ? ನಾವು ಈ ಮಾದಿಗ ಸಮಾಜ ರಾಜ್ಯದಲ್ಲಿ ನಿಮಗೆ ಮಾಡಿರ್ತಕ್ಕಂಥ ಅನ್ಯಾಯ ಏನು ಅಂತ ಕೇಳಬೇಕಾಗಿದೆ. ಒಳ ಮೀಸಲಾತಿ ಅಂದ್ರೆ ನಾವು ಯಾರ ಹತ್ತು ಮನೆಯನ್ನ ಸ್ವಂತದ ಕೇಳ್ತಾ ಇಲ್ಲ. ನಮ್ಮಪ್ಪ ನಮ್ಮ ಅಂಬೇಡ್ಕರ್ 3 ಜನ ಅಂತಂದಿದ್ದಾರೆ. ನಾವು ಹೆಚ್ಚಿಗೆ ಜನ ಇದ್ದೇವೆ. ಅದನ್ನ ಸುಪ್ರೀಂ ಕೋರ್ಟ್ ಸಾಲಿಸ್ ಮಾಡಿದೆ. ನ್ಯಾಯಮೂರ್ತಿ ಆಯೋಗ ಸಾಬೀತಾಗಿದೆ. ಇಲ್ಲಿ ಏನು ಬೇಕಾಗಿದೆ ಅದನ್ನು ಇವತ್ತು ಸುಪ್ರೀಂ ಕೋರ್ಟ್ ಸಾಬೀತು ಮಾಡಿ ಹೊರ ಹಾಕಿ ನೋಡೋಣ. ಇವತ್ತು ನ್ಯಾಯಯುತವಾಗಿರ್ತಕ್ಕಂಥ ಆದೇಶವನ್ನ ಹೊರಬೀಳ್ತಾ ಇಲ್ಲಲ್ಲ. ಯಾಕೆ? ನಾವೇನು ಅನ್ಯಾಯ ಮಾಡಿದ್ದೀವಿ? ಎಲ್ಲ ಇದೇ ತರ ಬೆಳಗಾವಿನಲ್ಲಿ ಸುಮಾರು 20,000 ಜನಸಂಖ್ಯೆ ಕಲ್ತಿರ್ತಕ್ಕಂಥದ್ದು. ಅವತ್ತೇನ್ ಮಾಡಿದ್ರಿ? ಇನ್ನೇನು 20,000 ಜನ, ಅದರ 10,000 ಬರೀ ಪೊಲೀಸ್ ಇಲಾಖೆಯನ್ನು ಇಟ್ಟಿದ್ರಿ. ಎಲ್ಲ ಸಮುದಾಯವನ್ನ ಕೈಕಾಲುಗಳಿಂದ ಹೊರದ್ರಿ. ಸುಮಾರು 300 ವಾಹನಗಳನ್ನು ಜಖಂಗೊಳಿಸಿದ್ರಿ. 200 ಜನರ ಮೇಲೆ ಕೇಸ್ ಹಾಕಿದ್ರಿ. ಸುಮಾರು 100 ಜನರ ಆಸ್ಪತ್ರೆ ಸೇರುವಂತ ಮಾಡಿದ್ರಿ. ಸುಳ್ಳು ಕೇಸನ್ನು ಹಾಕಿದ್ರಿ. ಇವೆಲ್ಲವನ್ನು ನೋಡಿದಪ್ಪ ಅಂದ್ರೆ ನಮಗೆ ಏನ್ ಅನಿಸ್ತದೆ? ಮಾದಿಗ ಸಮಾಜದ ಆಮೇಲೆ ಸಿದ್ದರಾಮಯ್ಯನವರಿಗೆ ಪ್ರೀತಿ ಇಲ್ಲ. ಸುಮ್ಮನೆ ಮಾದಿಗರ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಾ ಜನರನ್ನು ಪ್ರೀತಿಸ್ತೀರಿ. ಇವತ್ತು ಹೇಳ್ತೀರಿ, ನಾನು ದಲಿತರ ನಾಯಕ, ನಾನು ದಲಿತರ ಪರ ಇದ್ದೇನೆ, ನಾನು ದಲಿತರಿಗೋಸ್ಕರವಾಗಿ ಏನೆಲ್ಲ ಅಭಿವೃದ್ಧಿ ಮಾತನಾಡ್ತಕ್ಕಂಥವ್ರು ಇವತ್ತು ಯಾಕೆ ಸ್ವಾಮಿ ಇಂಥದ್ದು ಮಾಡ್ತಾ ಇದ್ದೀರಿ? ನೀವು ನಿಮ್ಮನ್ನು 2ನೇ ಅಂಬೇಡ್ಕರ್ ನೋಡ್ತೀವಿ, ಒಳ ಮೀಸಲಾತಿ ಜಾರಿ ಮಾಡಿದ್ರೆ. ನಿಮ್ಮ 2ನೇ ಅರಸು ತರ ನೋಡ್ತೀವಿ, 2ನೇ ಬಾಬು ಜಗಜೀವನ್ ರಾಮ ಅಂತ ನೋಡ್ತೀವಿ. ಒಳ ಮೀಸಲಾತಿ ಜಾರಿ ಮಾಡ್ಬೇಕು. ನಿಮಗೇನಾದ್ರೂ ಕಳಚಿತ್ರ ಮಾಡಿ. ಇಲ್ಲಂದ್ರೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಧೂಳಿಪಟ ಆಗುತ್ತೆ. ಮಾದಿಗ ಶಾಪ ನಿಮಗೆಲ್ಲ ತಟ್ಟುತ್ತೆ ಅಂತಕ್ಕಂಥ ಮಾತನಾಡಿ ನಿಜವಾದ ಶೋಷಣೆಗೆ ಅನ್ಯಾಯ ನಡೀತದೆ ಕರ್ನಾಟಕದಲ್ಲಿ. ಈ ಪ್ರತಿಭಟನೆ ಮುಖಾಂತರ ಯಾವ ಸಮಿತಿಯೂ ಬೇಕಾಗಿಲ್ಲ ನಮಗೆ. ಈ ಕೂಡಲೇ ಜಾರಿ ಆಗ್ಬೇಕು ಒಳ ಮೀಸಲಾತಿ. ಈ ಕೂಡಲೇ ಜಾರಿ ಆಗ್ಬೇಕು. ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮತ್ತು ನಿಮಗೆಲ್ಲರಿಗೂ ಒಂದು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಭೀಮ್. ಪುತ್ರೇಶ್ ಅವರಿಗೆ ಶಿಕ್ಷಣದ ಕೊರತೆಯಿಂದ ನಾವೆಲ್ಲ ಹಿಂದಾಗಿದ್ವಿ. ಹಾಗಾಗಿ ನಾನು ಪ್ರಾಥಮಿಕ ಮಾತಾಡ್ತಾ ಕರ್ಕೊಂಡಿದ್ವಿ. ಸಮಯದ ಅಭಾವ ತುಂಬಾ ಆಗಿದೆ. ಇನ್ನು ನಮ್ಮ
ಎಸ್ಟಿಫೈ ಮುಖಂಡರಾದಂತಹ ಖ್ಯಾತ ಚಿಂತಕರು ವಾಗ್ಮಿಗಳಾದಂತಹ ದಲಿತರ ಪ್ರಾಣಿಯಂತೆ ಖ್ಯಾತವಾಗಿರ್ತಕ್ಕಂತಹ ಶ್ರೀ ಭಾಸ್ಕರ್ ಪ್ರಸಾದ್ ಅವರು ಈ ವೇದಿಕೆ ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ 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 ಷಡಾಕ್ಷರಿ ಮುನಿಗಳವರಿಗೆ ಎಲ್ಲ ಸಮಸ್ತ ಉಳಿನಡಿಗೆಯ ಮಾದಿಕ ತಂಡದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎಲ್ಲ ಒಳ ಮೀಸಲಾತಿಯ ಸಮಿತಿಯಿಂದ ಬುಕ್ ಕೊಡುವುದರ ಮೂಲಕ ಸ್ವಾಗತವನ್ನು ವಹಿಸುತ್ತದೆ. ಜೈ ಭೀಮ್. ಗಟ್ಟಿಯಾಗಿ ಎಲ್ಲರೂ ಊಟ ಇದೆ, ಊಟದ ವ್ಯವಸ್ಥೆ ಇದೆ. ಜೈ ಭೀಮ್, ಜೈ ಜೈ ಭೀಮ್ ಅಂತ ಜೈ ಭೀಮ್. ಧನ್ಯವಾದಗಳು. ವೇದಿಕೆ ಉಪಸ್ಥಿತರುವಂತ ಆದಿಜಾಂಬವ ಮಠದ ಮಾನ್ಯ ಷಡಕ್ಷರ ಸ್ವಾಮಿಗಳಿಗೆ ಪಾದಗಳಿಗೆ ಪಡಪಟ್ಟು ಹಿರಿಯರಾದಂತ ಭಾಸ್ಕರ್ ಅವರೇ ಮತ್ತು ನಮ್ಮ ಒಳ ಮೀಸಲಾತಿ ಅಧ್ಯಕ್ಷರಾದಂತಹ ಚಿಗಪ್ಪನವರೇ, ವೇದಿಕೆ ಉಪಸ್ಥಿತರುವಂತ ಎಲ್ಲ ನಮ್ಮ ಸಮಾಜದ ಬಂಧುಗಳೇ ಮತ್ತು ಎಲ್ಲ ನಮ್ಮ ತಾಲೂಕಿನಿಂದ ವಿಧಾನಸಭಾ ಕ್ಷೇತ್ರದಿಂದ ಬಂದಂತ ಎಲ್ಲ ನಮ್ಮ ಸಮಾಜದ ಮತ್ತು ಇತರೆ ಎಲ್ಲ ಪ್ರಮುಖ ಬಂದಂತ ಮತ್ತು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಬಂದಂತ ನಮ್ಮೆಲ್ಲ ಮಾದಿಗ ಸಮಾಜದ ತಾಯಂದಿರೇ ಮತ್ತು ಪತ್ರಿಕಾ ಮಾಧ್ಯಮದವರೇ ಮತ್ತು ನಾಗರಿಕ ಬಂಧುಗಳೇ, ಇವತ್ತಿನ ಹೋರಾಟ ಈ ದೇಶದ ಸುಪ್ರೀಂ ಕೋರ್ಟಿನ ಆದೇಶದ ಹಿನ್ನೆಲೆಯಲ್ಲಿ 101 ಜಾತಿಯಲ್ಲಿ ಬರುವಂತ ಪರಿಶಿಷ್ಟ ಜಾತಿಗಳ ಒಂದು ಒಳ ಮೀಸಲಾತಿ ಈ ರಾಜ್ಯದ 1,40,90,92 ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಏನು ಕಳೆದ 30 ವರ್ಷದಿಂದ ಮಂದಕೃಷ್ಣ ಮಾದಿಗೆ ಅವರ ನೇತೃತ್ವದಲ್ಲಿ ಅನೇಕ ಸಮಾಜದ ಬಂಧುಗಳು ಇದಕ್ಕೋಸ್ಕರ ಪ್ರಾಣ ತ್ಯಾಗವನ್ನು ಪಡಬಿಟ್ಟು ಇವತ್ತು ಒಂದು ಈ ದೇಶಕ್ಕೆ ಉತ್ತರ ಭಾರತದಲ್ಲಿ ಬಾಬು ಜಗಜ್ಜೀವನರಾಮರ ನೇತೃತ್ವದಲ್ಲಿ ಒಂದು ಅಸ್ಪೃಶ್ಯತೆ ಆಚರಣೆ ಹೇಗೆ ಹೋರಾಟ ಇತ್ತು, ಅದೇ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ಮಹಾರಾಷ್ಟ್ರದ ನಮ್ಮ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ದಲಿತ ಜನಾಂಗಕ್ಕೆ ಹೋರಾಟದ ಮೂಲಕ ಇವತ್ತು ಕೊನೆಯದಾಗಿ 30 ವರ್ಷದ ಹೋರಾಟದ ಹಿನ್ನೆಲೆಯಲ್ಲಿ ಕೊನೆಯಾಗಿ ಈ ಸಮಾಜಕ್ಕೆ ಸುಪ್ರೀಂ ಕೋರ್ಟಿನ ಆದೇಶವೂ ಸಹ ಬೇಕಾಗಿತ್ತು. ಬಂದರೆ 1,40,00,000 ಅಧಿಕ ಇರ್ತಕ್ಕಂಥ ಪರಿಶಿಷ್ಟ ಜಾತಿಯಲ್ಲಿ ಸದಾಶಿವ ಆಯೋಗದ ಆಧಾರದ ಮೇಲೆ ಇಂದಿನ ಸರ್ಕಾರ ಅಂದ್ರೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡ್ತಾ ಬಂದರೆ ಇವೆಲ್ಲವೂ ಸಹಿತ ವೈಜ್ಞಾನಿಕವಾಗಿರ್ತಕ್ಕಂಥದ್ದು. ನಮ್ಮದೇ ಆದಂತ ಮಾದಿಗ ಸಮಾಜಕ್ಕೆ 32 ಲಕ್ಷ ಹೆಚ್ಚಿಗೆ ಸಮಾಜಕ್ಕೆ ಇವತ್ತು 6% ಅನ್ನು ಕೊಟ್ಟಿದೆ. ವಲಯ ಸಮಾಜಕ್ಕೆ ಇವತ್ತು 5.5% ಅನ್ನು ಕೊಟ್ಟಿದೆ. ಅದೇ ರೀತಿ ಪಕ್ಷ ಸಮಾಜಗಳಾದಂತ ಇವತ್ತು ಅದನ್ನು ಸಹಿತ ಜನಸಂಖ್ಯೆ ಆಧಾರದ ಮೇಲೆ ಇವತ್ತು 4.5% ಅನ್ನು ಕೊಟ್ಟು ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಕಾಣ್ತಾ ಇದೆ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ನಾನು ಇಡೋಕ್ಕಿಂತ ಸುಮ್ಮನೆ ಎತ್ತಿಡೋದು ಒಳ್ಳೇದು ಅಂತ ನಾನು ಅನ್ಕೋತೀನಿ. ಆ ರೀತಿ ಇಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡೋಕ್ಕಿಂತ ಅದರ ಸುಮ್ಮನೆ ತಗೊಂಡೋಗಿ ಎಲ್ಲರೂ ಮನೆಗೆ ಮುಚ್ಚಿಟ್ಕೊಂಡ್ರೆ ಒಳ್ಳೇದು. ಇದು ಚಪ್ಪಾಳೆ ತಟ್ಟಿ ಸಂಭ್ರಮ ಪಡೋದಲ್ಲ, ನಾಚಿಕೆ ಪಡುವಂತ ವಿಚಾರ ಮಾತೇ ಬರಬಾರ್ದು. ನಾವು ಝೂನಲ್ಲಿ ಕೂಡಾಕಿರ್ತಾರಲ್ಲ ಆ ತರ ಇಟ್ಟಿದ್ರಿ ಅಲ್ಲ ಅಂಬೇಡ್ಕರ್ ಸ್ಟ್ಯಾಚ್ಯೂನ. ನಿಮಗೆ ತಾಲೂಕು ಆಡಳಿತಕ್ಕೆ ನಾವು ಹೇಳ್ತಾ ಇರೋದು ತಹಸೀಲ್ದಾರ್ ಅವ್ರಿಗೂ ಕೇಳಿಸ್ಕೊಳ್ಳೋದ್ರ ಆಮೇಲೆ ನೀವು ಹೇಳಿ, ನಿಮಗೆ ಶಕ್ತಿ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡುವಂಥದ್ದು, ಅವ್ರಿಗೆ ಸರಿಯಾದ ರೀತಿಯ ರಕ್ಷಣೆಯನ್ನು ಒದಗಿಸುವಂಥದ್ದಕ್ಕೆ ನಿಮ್ ಕೈ ಶಕ್ತಿ ಇದ್ರೆ ಅದನ್ನ ಅಲ್ಲಿ ಇಟ್ಕೊಳ್ಳಿ. ಅದರ ಸುತ್ತ ಇರೋ ಪಂಜರವನ್ನು ತೆರವುಗೊಳಿಸಿ. ಇಲ್ಲ ನಮ್ಗೆ ಯೋಗ್ಯತೆ ಇಲ್ಲ, ನಾವು ಅಸಹಾಯಕರು, ಬಾಬಾ ಸಾಹೇಬ್ ಸ್ಟ್ಯಾಚ್ಯೂಗೆ ನಾವು ರಕ್ಷಣೆ ಕೊಡೋಕೆ ನಮ್ಗೆ ಅರ್ಹತೆ ಇಲ್ಲ ಅನ್ನೋದಾದ್ರೆ ಆ ಸ್ಟ್ಯಾಚ್ಯೂ ಅದನ್ನ ತೆಗೆದು ಬಿಡಿ, ಅಲ್ಲಿ ಇಡಬೇಡಿ. ಬಹಳ ಅವಮಾನಕರವಾಗಿದೆ. ಈ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದ ಮುಂದೆ ಬಹಳ ದೊಡ್ಡ ಮಟ್ಟದಲ್ಲಿ
ಓದ್ತಾ ಇದ್ದಾರೆ ಎಲ್ಲರೂ ಕೂಡ ಎದ್ದು ಕಾಣುವ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಯಾವ ಪಂಜರವನ್ನು ಹಾಕಿಲ್ಲ. ಆ ರೀತಿಯಾದಂತಹ ಒಂದು ಸ್ವಾತಂತ್ರ್ಯ ಬಾಬಾ ಸಾಹೇಬರಿಗೆ ಅಂತಂದ್ರೆ ಮತ್ತೆ ಯಾಕೆ ಇಟ್ಕೋಬೇಕಾಗ್ತಲ್ಲ. ಈಗಾಗಲೇ ಒಂದು ನೋಡಿ ಲೆಟರ್ ಕೊಟ್ಟಿದ್ದಾರೆ. ಹೂವಿನಹಡಗಲಿ ಪಟ್ಟಣದ ವ್ಯಾಪ್ತಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿ ಸುತ್ತಲೂ ಅಳವಡಿಸುವ ಗ್ಯಾಲರಿಯನ್ನು ತೆರವುಗೊಳಿಸುವ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಹೂವಿನಹಡಗಲಿಯವರು ಮಾಡಿದ್ದಾರೆ. ಆದ್ರೆ ಇನ್ನೂ ಅವರು ಕ್ರಮ ಆಗಿಲ್ಲ. 2021ರಿಂದ ಇಲ್ಲಿವರೆಗೂ ಒಂದು ಬಾಬಾ ಸಾಹೇಬ್ ಸುತ್ತದ ಪಂಜರವನ್ನ ತೆರವುಗೊಳಿಸಕ್ಕಾಗಿಲ್ಲ ಅಂತಂದ್ರೆ ನೀವು ಈ ತಾಲೂಕಿನ ದಂಡಾಧಿಕಾರಿಯಾಗಿ ಅಲ್ಲ, ನೀವು ದಂಡ ಅಧಿಕಾರಿಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಂಡ ಅಧಿಕಾರಿಗಳು ಸ್ಟೇಷನ್ ಕೂಡ ಐತೆ ಸರ್, ಮುಂದೆ ಸ್ಟೇಷನ್ ಕೂಡ ಪಕ್ಕಕ್ಕೆ ಐತೆ ಸರ್, ಮುಂದೆನೇ ಐತೆ ಸರ್. ಆದ್ರೆ ಅದು ಸಂಬಂಧಪಟ್ಟ ಕ್ರಮ ತಗೊಳ್ಳೋಕೆ ಪೊಲೀಸರ ಅಧಿಕಾರ ಇಲ್ಲ. ಇದು ನಾನು ಪೊಲೀಸರ ಬಗ್ಗೆ ಹೇಳ್ತಿದ್ದೆ. ಅದ್ರ ಬಗ್ಗೆ ಕ್ರಮ ತಗೊಳ್ಳುವಂತ ಅಧಿಕಾರ ದಂಡಾಧಿಕಾರಿಗಳಿರ್ತದೆ. ಇದು ತಾಲೂಕು ಲಿಮಿಟ್ ಅಲ್ಲ. ಪೊಲೀಸರು ಅದಕ್ಕೆ ಪಂಜ ತೆಗೆದಕ್ಕೂ ಹಾಕೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ನಾವು ಅವ್ರನ್ನ ಸುಮ್ಮನೆ ಎಲ್ಲರಿಗೂ ಪೊಲೀಸರು ದೂಷಣೆ ಮಾಡಬಾರ್ದು. ಸ್ನೇಹಿತರೆ, ನನ್ನ ಒಳ ಮೀಸಲಾತಿ ಹೋರಾಟದ ಮಾತುಗಳನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಬಾಬಾ ಸಾಹೇಬರ ರಾಜೀನಾಮೆ ಪ್ರಕರಣವನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಹಿಂದೂ ಕೋಡ್ ಬಿಲ್ ಮೂಲಕ ಮಹಿಳೆಯರಿಗೆ ಆಸ್ತಿ ಅಧಿಕಾರವನ್ನ ಕೊಡಬೇಕು ಅನ್ನುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಪಾದನೆಗೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಮನ್ನಣೆ ಕೊಡದೆ ಹೋದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಅಧಿಕಾರ ನನ್ನ ಬೂಟಿಗೆ ಸಮಾನ, ಇಟ್ಸ್ ಮೈ ಫುಟ್ ಅಂತ ಹೇಳಿ ರಾಜೀನಾಮೆ ಬಿಸಾಕಿ ಹೋಗ್ತಾರೆ. ಅಂದ್ರೆ ತಾನು ಅಂದ್ಕೊಂಡಂತಹ ಉದ್ದೇಶವನ್ನ ಸಾಧಿಸದೇ ಆದಾಗ ನೀವು ಕಾಂಗ್ರೆಸ್ ಕೊಡುವ ಅಧಿಕಾರ ಇಟ್ಸ್ ಮೈ ಫುಟ್, ನನ್ನ ಬೂಟಿಗೆ ಸಮಾನ ಬಿಸಾಕಿ ಹೋಗ್ತಾರೆ. ಆದ್ರೆ ಕಳೆದ 35 ವರ್ಷಗಳಿಗೂ ಹೆಚ್ಚು ಕಾಲ ನಡ್ಕೊಂಡು ಬರ್ತಾ ಇರುವಂತಹ ಈ ಒಳ ಮೀಸಲಾತಿ ಹೋರಾಟಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಅನಿಸುವಾಗ ಕಾಂಗ್ರೆಸ್ನಲ್ಲಿ ಇರುವಂತಹ ರಾಜಕಾರಣಿಗಳು, ಮಾದಿಗ ಸಮುದಾಯದ ರಾಜಕಾರಣಿಗಳು, ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವಂತಹ ಒಳ ಮೀಸಲಾತಿ ಹೋರಾಟಗಾರರು ಇಲ್ಲಿವರೆಗೂ ಆ ಕಾಂಗ್ರೆಸ್ ಪಕ್ಷಕ್ಕೆ ಯು ಆರ್ ಮೈ ಫುಟ್ ಅಂತ, ನೀವು ಕಾಂಗ್ರೆಸ್ ಪಕ್ಷ ನನ್ನ ಬೂಟಿಗೆ ಸಮಾನ ಅಂತ ರಾಜೀನಾಮೆ ಬಿಸಾಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಇವರೆಲ್ಲ ಹೋರಾಟಗಾರರಲ್ಲ, ಕಾಂಗ್ರೆಸ್ ಪಕ್ಷದ ಕಾವಲುಗಾರರು ಅಂತ ನಾನು ನೇರವಾಗಿ ಹೇಳೋದು. ರಾಯಚೂರಿನಲ್ಲಿ ನಡೆದಂತಹ ಸಮಾವೇಶದಲ್ಲಿ ಒಳ ಮೀಸಲಾತಿಗಾಗಿ ಆಗ್ರಹಿಸ್ತಾ ಅಲ್ಲಿ ನಾವು ವೇದಿಕೆಯನ್ನು ತಗೊಂಡ ನಿರ್ಣಯ ಏನು ಅಂತಂದ್ರೆ ಈ ಬಾರಿಯ ಉಪಚುನಾವಣೆಯಲ್ಲಿ, ಹಾಗಾಗಿ 3 ಉಪಚುನಾವಣೆಗಳಲ್ಲಿ ಈ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸ್ತೀವಿ ಅಂತ ವೇದಿಕೆ ಮೇಲೆ ನಿರ್ಣಯವನ್ನ ತಗೊಂಡು ಬಹಳ ಘಂಟಾಘೋಷವಾಗಿ ಭಾಷಣಗಳನ್ನ ಮಾಡಿ ನೆಕ್ಸ್ಟ್ ಡೇ ಮತ್ತದೇ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರವನ್ನ ಮಾಡಿ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದಂತಹ ಹೆಗ್ಗಳಿಕೆ ಅಥವಾ ಅವಮಾನದ ನಡವಳಿಕೆ ಈ ಮಾದಿಗ ಸಮುದಾಯದ ಮುಖಂಡರಿಗೆ ಸಂಬಂಧಪಟ್ಟಿದೆ. ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಘನತೆವೆತ್ತ ಮುಖ್ಯಮಂತ್ರಿಗಳು ಬಹುಶಃ ಮಾದಿಗ ಸಮುದಾಯಕ್ಕೆ ಅವರು ಮಾಡ್ತಾ ಇರುವಂತಹ ಮೋಸದ ಪ್ರಮಾಣ ಎಷ್ಟಿದೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಇನ್ನು 100 ಜನ ಎತ್ತು ಬಂದರೂ ಕೂಡ ಈ ಪಾಪವನ್ನು ತೊಳ್ಕೊಳ್ಳುವಂತಹ ಕೆಲಸವನ್ನು ಮತ್ತೆ ಅವರು ಮಾಡಕ್ಕಾಗಲ್ಲ. ಅಷ್ಟು ನಂಬಿಕೆ ದ್ರೋಹ, ಅಷ್ಟು ಮಾತೃದ್ರೋಹ, ಅಷ್ಟು ಅಸಹಾಯಕ ನಡವಳಿಕೆಯನ್ನ ಈ ಮುಖ್ಯಮಂತ್ರಿಗಳು ತೋರಿಸ್ತಾ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ವೇದಿಕೆ ಕೂಡ ನಿಮಗೆ ಕೊಡ್ತಾ ಇರೋದು ಎಚ್ಚರಿಕೆ ಏನು ಅಂತಂದ್ರೆ, ಸ್ನೇಹಿತರೆ, ಕಳೆದ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂತಹ ಹಕ್ಕು ಮತ್ತು ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತ ಹೇಳಿದ ನಂತರ ಕೂಡ ಇವತ್ತಿಗೆ 3 ತಿಂಗಳಾಯ್ತು ಸರಿಯಾಗಿ. ಇವತ್ತಿಗೆ ಸರಿಯಾಗಿ 3 ತಿಂಗಳಾಗಿದೆ. 90 ದಿವಸಗಳು ಕಳೆದಿದೆ. 90 ದಿವಸಗಳ ಅವಧಿಯಲ್ಲಿ ಈಗಲೂ ಕೂಡ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತಾ ಇಲ್ಲದೇ ಇರುವಂತಹ ನಾಟಕಗಳನ್ನ ಮಾಡ್ತಾ ಇದ್ದ ಸಿದ್ದರಾಮಯ್ಯವ್ರನ್ನ ಈ ಸಮಾಜದ ಬಂಧು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಅದಕ್ಕಿಂತ ಮತ್ತೊಂದು ಆತ್ಮದ್ರೋಹ ಮತ್ತೊಂದು ಯಾವುದೂ ಇಲ್ಲ. ಕೇವಲ 2 ತಿಂಗಳ ಅವಧಿಯಲ್ಲಿ ಏನಿದು ನಿರ್ಧಾರ ಮಾಡುವಾಗ ಯಾವ ವಿರೋಧವನ್ನು ಲೆಕ್ಕಿಸಲಿಲ್ಲ, ಯಾವ ಅಂಕಿಅಂಶಗಳನ್ನು ಕೇಳಲಿಲ್ಲ. ಕೇವಲ 2 ತಿಂಗಳಲ್ಲಿ ವರದಿಯನ್ನ ತರಿಸಿಕೊಂಡು ಕೇಂದ್ರ ಸರ್ಕಾರಕ್ಕೆ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನ ನೀವು ಅಂಗೀಕಾರ ಮಾಡಬೇಕು ಅಂತ ಕಳಿಸ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು. ಈಗ ಸುಪ್ರೀಂ ಕೋರ್ಟ್ ನ ಆದೇಶ ಆಗಿ 3 ತಿಂಗಳು ಕಳೆದ್ರು ಕೂಡ ಸರ್ 1 ನಿಮಿಷ ನಾನು ಯಾಕೆ ಬಂದಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ನಿಂತಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಇವತ್ತು ಸಮಿತಿಯನ್ನು ಮಾಡಿ
ನಿಮ್ಮ ಸರ್ಕಾರ ಬಂತು. ತದನಂತರ ಒಳ ಮೀಸಲಾತಿ ಜಾರಿ ಮಾಡಿದ ಒಂದೇ ಕಾರಣಕ್ಕಾಗಿ ನೀವು 130 ಸೀಟ್ ಇದ್ದರು 79 ಸೀಟಿಗೆ ಬಂದ್ರಿ. ಸೋನಿಯಾ ಗಾಂಧಿ ವರದಿ ಕೇಳಿದ್ರೆ ಯಾಕೆ ಸೋತಿರಂದ್ರೆ, ಮೇಡಮ್ ನಾವು ಒಳ ಮೀಸಲಾತಿ ಮಾಡಲಿಲ್ಲ ಕರ್ನಾಟಕದಲ್ಲಿ, ಅದಕ್ಕೆ ನಾವು ಸೋತ್ರು ಅಂತ ಹೇಳ್ತೀವಿ. ಮತ್ತೆ ಮುಂದೆ ನಡೀತಕ್ಕಂಥ 2028 ಚುನಾವಣೆಯಲ್ಲಿ ನೀವೇನಿಗಾಗಲೇ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೀರಿ. ನಿಮ್ಮ ಮಾತಿನ ಬಗ್ಗೆ ನಿಮಗೆ ಬದ್ಧತೆ ಇದ್ರೆ, ನಿಮ್ಮ ಮಾತಿನ ಬಗ್ಗೆ ನಿಮಗೆ ಕಳಕಳಿ ಇದ್ರೆ ಒಳ ಮೀಸಲಾತಿ ಜಾರಿ ಆಗ್ಬೇಕು. ಸಿದ್ದರಾಮಯ್ಯ ಆಗ್ಬೇಕು. ಯಾಕಂದ್ರೆ ನೀವು ನಮ್ಮ ಹಾಕಿದ್ದೀರಿ. ನೀವೇನಾದ್ರೂ ನಿಜವಾದ ಶೋಷಿತರಿಗೆ ಕಣ್ಣೀರು ಒರೆಸದೆ ಹೋದ್ರೆ, ನಿಜವಾದ ಶೋಷಿತರಿಗೆ ನ್ಯಾಯ ಕೊಡದೆ ಹೋದ್ರೆ, ಈ ಎಲ್ಲ ಬಡವರ ಶಾಪ ನಿಮಗೆ ತಟ್ಟುತ್ತೆ, ನಿಮ್ಮ ಸರ್ಕಾರಕ್ಕೆ ತಟ್ಟುತ್ತೆ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಮಾದಿಗರಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ. ನಮಗೆ ಗೊತ್ತಿದೆ. ಅದಕ್ಕೆ ನಮ್ಮ ಬಾಬಾ ಸಾಹೇಬ್ ಹೇಳಿದ್ದಾರೆ, ಬಂಧುಗಳೇ ನಿಮಗೆ ಒಂದು ಮಾತನ್ನು ಹೇಳ್ತೇನೆ. ಇವತ್ತು ದಲಿತರು ನಾವು ಮಲಗಿದ್ದೇವೆ ಎದ್ರೆ ಈ ದೇಶದ ಪರಿಸ್ಥಿತಿ ಏನಾಗುತ್ತೆ ಅಂತ ಸರ್ಕಾರ ಯೋಚನೆ ಮಾಡಬೇಕು. ಅದೇ ರೀತಿ ಇವತ್ತು ನಾನು ಹೇಳೋದು ಇಷ್ಟೇ, ಸರ್ಕಾರಕ್ಕೆ ಇವತ್ತು ಖರ್ಗೆ ಅವರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ MP ಎಲೆಕ್ಷನ್ ಅಲ್ಲಿ ಯಾಕೆ ಸೋತ್ರೆ ಆತ್ಮಲೋಪನ ಮಾಡ್ಕೊಂಡ್ರಿ. ಮಾದಿಗರು ಒಂದಾದ್ರೆ ಯಾರನ್ನು ಬೇಕಾದ್ರೂ ಸೋಲಿಸ್ತೀವಿ, ಯಾರನ್ನು ಬೇಕಾದ್ರೂ ಗೆಲ್ಲಿಸ್ತೀವಿ. ನಾನು ನಿಮ್ಗೆ ಹೇಳೋದಿಷ್ಟೇ, ಈ ದೇಶದಲ್ಲಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರಲ್ಲಿ ಯಾರು ಈ ದೇಶದಲ್ಲಿ ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು, ಯಾರು ಇವತ್ತು ನೋವನ್ನು ಉಂಡಿರ್ತಕ್ಕಂಥವ್ರು, ಯಾವ ಜಾತಿಯಲ್ಲಿ ದೇವದಾಸಿ ಪದ್ಧತಿಯನ್ನ ಬಿಡ್ತಾರೋ, ಯಾವ ಜಾತಿ ಇವತ್ತು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಅನ್ಟಚಬಲ್ ಪೀಪಲ್ಸ್ ಮುಕ್ತರಾಗಿರ್ತಕ್ಕಂಥ ಜನಾಂಗ ಯಾವ ಜಾತಿಗೆ ಅನ್ಯಾಯ ಆಗಿದೆ, ಒಳ ಮೀಸಲಾತಿ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ನಿಮಗೆ ಆತ್ಮಸಾಕ್ಷಿ ಇದ್ರೆ ಮುಖ್ಯ ನೋಡ್ಕೊಂಡ್ರಿ. ಆತ್ಮಸಾಕ್ಷಿ ಇದ್ರೆ ನಿಮಗೆ ಪರೀಕ್ಷೆ ಮಾಡ್ಕೊಂಡ್ರಿ. ಯಾರು ದೇಶದಲ್ಲಿ ಆರ್ಥಿಕವಾಗಿ ಯಾರಿಗೆ ಅನ್ಯಾಯ ಆಗಿದೆ, ಈ ದೇಶದಲ್ಲಿ ಯಾರು ಹೋರಾಟ ಮಾಡಬೇಕಾಗಿತ್ತು, ಯಾರಿಗೆ ನ್ಯಾಯ ಸಿಗ್ಬೇಕಾಗಿತ್ತು, ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಒಂದ್ ಕಡೆಗೆ ನಮ್ಮನ್ನ ಬೇರೆ ತುಳಿತಾರೆ, ಒಂದ್ ಕಡೆಗೆ ಜಾತಿ ವ್ಯವಸ್ಥೆ, ಇನ್ನೊಂದ್ ಕಡೆಗೆ ನಮ್ಮನ್ನ ಎಲ್ಲ ಬೇರೆ ಬೇರೆ ಸಮುದಾಯದವರು ಮೇಲೆ ಹೊರತು ನಮ್ಮನ್ನು ತುಳಿತಕ್ಕಂಥದ್ದಾಗ್ತದೆ. ಇವತ್ತು ನಮ್ಮನ್ನು ಮನಸ್ಪೂರ್ವಕವಾಗಿ ದಲಿತರನ್ನ ಮಾದಿಗರ ಒಪ್ಪಳಕ್ಕೆ ರಡಿಲ್ಲ ಕರ್ನಾಟಕದಲ್ಲಿ. ಇವತ್ತು ಮನಸ್ಪೂರ್ವಕವಾಗಿ ನಮ್ಮ ಸೌರಣ್ಯರು ನಮ್ಮನ್ನು ಒಪ್ಪಳಕ್ಕೆ ರಡಿಲ್ಲ. ಬಂಧುಗಳೇ, ನಾವು ಇವರು ಸೇವೆ ಮಾಡಿದ್ದೇವೆ, ನಾವು ಇಲ್ಲಿ ತುಳಿದಿದ್ದೇವೆ. ನಮ್ಮನ್ನ ದೂರ ಹತ್ರ ಕರ್ಕೊಂಡ್ರೆ ಇದು ದುರಂತ, ಇದು ಈ ದೇಶದ ದುರಂತ. ದಯಮಾಡಿ ಅರ್ಥ ಮಾಡ್ಕೊಂಡ್ರಿ. ಒಳಗಡೆ ತುಂಬಾ ನೋವಿದೆ. ಒಳ ಕೇಳಿಗಳಿಗೆ ನಾವೆಲ್ಲ ಮುಖಂಡರುಗಳು ಹೋದ್ರೆ ಎಷ್ಟು ನೋವಾಗುತ್ತೆ ಗೊತ್ತಾ. ಈಗೂ ಅದೇ ಚಪ್ರ, ಈಗೂ ಅದೇ ಒಳ್ಳೆಯ ಒಂದು ಪಟ್ಟಿ ಇಲ್ಲ, ಊಟ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ. ಬಂಧುಗಳೇ, ದಯಮಾಡಿ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಾವು ದಲಿತರು ಯಾರನ್ನು ರೇಪ್ ಮಾಡಿಲ್ಲ, ನಾವು ಯಾರನ್ನು ಮರ್ಡರ್ ಮಾಡಿಲ್ಲ, ನಾವೆಲ್ಲ ಬಾಂಬ್ ಹಾಕಿಲ್ಲ, ನಮ್ಗೆ ಶಿಕ್ಷೆ ಕೊಡ್ತಾ ಇದೀನಿ. ಅದನ್ನ ಬಸವಣ್ಣ ಹೇಳಿದ್ರು, ಬುದ್ಧ ಹೇಳಿದ್ರು, ಬಾಬಾ ಸಾಹೇಬ್ ಹೇಳಿದ್ರು. ಅಂದ್ರೆ ಸ್ವಾಮಿ, ಮನುಷ್ಯನ ಪ್ರೀತಿ ಮಾಡಿದ ಯಾವ್ದು ದೇಶ ಇದು, ಮನುಷ್ಯನ ಗೌರವಿಸಿರೋದು ಯಾವ್ದು ಧರ್ಮ ಇದು. ದಯಮಾಡಿ ಮನುಷ್ಯನ ಪ್ರೀತಿ ಯಾರಿಗೆ ಅನ್ನುವಂಥದ್ದು. ನಾಗಮೋಹನ್ ದಾಸ್ ಸಮಿತಿ ರಚನೆ ಖಂಡಿತವಾಗಲೂ ಮಾದಿಗರ ಒಳ ಮೀಸಲಾತಿ ಹೋರಾಟಕ್ಕೆ ಸಿಕ್ಕಿದಂತ ಗೆಲುವಲ್ಲ, ಅದು ಸೋಲು. ಆದ್ರೆ ನಾವು ಒಳ ಮೀಸಲಾತಿ ಪರವಾಗಿದ್ದೀವಿ, ಆದ್ರೆ ಸದಾಶಿವ ಆಯೋಗದ ವರದಿಯನ್ನು ಒಪ್ಪಲ್ಲ ಅಂತ ಹೇಳ್ಕೊಂಡು ಬಂದಿದ್ದಂತಹ ಒಳ ಮೀಸಲಾತಿಯ ವಿರೋಧಿಗಳು ಯಾರಿದಾರಲ್ಲ ಅವರ ಗೆಲುವು. ಅಂತವ್ರು ಯಾರ್ಯಾರು ಅವ್ರು ತಗೋಬೇಕಿದ್ರು ನೋಡಿ. ನಾವು ಒಳ ಮೀಸಲಾತಿ ವಿರುದ್ಧವಾಗಿಲ್ಲ, ಆದ್ರೆ ಸದಾಶಿವ ಆಯೋಗದ ವರದಿಯನ್ನು ಒಪ್ಪೋದಿಲ್ಲ, ಅದು ಅವೈಜ್ಞಾನಿಕವಾಗಿದೆ, ನಾವು ಅದನ್ನು ಜಾರಿಗೊಳಿಸೋದಕ್ಕೆ ಬಿಡೋದಿಲ್ಲ ಅಂತ ಆವತ್ತಿಂದ ಇವತ್ತೊಂದು ಹೇಳಿಕೊಂಡು ಬಂದಾಗ ಖರ್ಗೆಯವರ ಗೆಲುವು ಅದು. ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡೋದಕ್ಕೆ ಬಿಡೋದಿಲ್ಲ, ಆದ್ರೆ ನಾವು ಒಳ ಮೀಸಲಾತಿ ಪರವಾಗಿದ್ದೀವಿ ಎಂದು ಹೇಳಿಕೊಂಡು ಬಂದಂತಹ ನಯವಂಚಕ ಈ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರ ಗೆಲುವು ಅದು. ಗಂಡು ಬೇರುಂಡಿನ ಕಥೆಗಳನ್ನ ಹೇಳಿಕೊಂಡು ಆಗಿದೆ. ನಮ್ಮ
ಸಮಾಜದ ಪ್ರಭಾಕರ್ ಪ್ರಕಾಶ್ ರವರು ಭಾಸ್ಕರ್ ಪ್ರಕಾಶ್ ರವರು ಒಳ್ಳೆ ವಾಗ್ಮಿ ಇದ್ದಾರೆ. ಈ ಸಮಾಜವನ್ನ ಉದ್ದೇಶಿಸಿ ಎಳೆಯಾಗಿ ತಮಗೆ ಈ ಒಳ ಮೀಸಲಾತಿಯನ್ನ ಅವರು ತಿಳಿಸ್ತಾರೆ. ಜೊತೆಗೆ ನಮ್ಮ ಸಮಾಜದ ಗುರುಗಳು ಸ್ವಾಮೀಜಿ ಅಪ್ಪಾಜಿ ಅವರು ಬಂದಿದ್ದಾರೆ. ಅವರು ಸಹ ನಿಮಗೆ ಸಾಕಷ್ಟು ವಿಷಯಗಳನ್ನ ಪ್ರಸ್ತಾವನೆ ಮಾಡುವಂತದ್ದಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಅವರೆಲ್ಲರೂ ಮಾತಾಡ್ಬಿಟ್ರೆ ಅಂದ್ರೆ ಅಧ್ಯಕ್ಷರಿಗೆ ಏನು ಉಳಿಯೋದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲರೂ ಕರಡೆ ತೋರಿ ಅಧ್ಯಕ್ಷ ತಾಲೂಕಾ ಮಾದಿಗ ಸಮಾಜ ಅಧ್ಯಕ್ಷರು ಇವಾಗಲೇ ಮಾತಾಡಿ ಮುಗಿಸ್ಬಿಡ್ಲಿ ಅಂತಕ್ಕಂಥ ಉದ್ದೇಶಕ್ಕೋಸ್ಕರವಾಗಿ ಬದಲಾವಣೆ ಮಾಡಿದ್ದೇವೆ. ಬಂಧುಗಳೇ, ಈ ಸಭೆಗೆ ನಮ್ಮ ಸಮಾಜದ ಗುರುಗಳು ಷಡಕ್ಷರ ಶ್ರೀ ಶ್ರೀ ಷಡಕ್ಷರ ಮುನಿಗಳ ಸ್ವಾಮೀಜಿಯವರ ಪಾದಾದ ಅರವಿಂದಗಳಿಗೆ ಪರಮಟ್ಟು, ಅದೇ ರೀತಿಯಾಗಿ ಭಾಸ್ಕರ್ ಪ್ರಸಾದ್ ಅವರಿಗೆ ನಮಸ್ಕರಿಸುತ್ತಾ ಮತ್ತು ನನ್ನ ಹಡಲಿ ತಾಲೂಕಿನ ಎಲ್ಲ ತಾಲೂಕಾ ಮಾದಿಗ ಮುಖಂಡರು ಬಹಳ ಶ್ರಮ ವಹಿಸಿದ್ದಾರೆ. ಇವತ್ತು ಈ ಮಟ್ಟಕ್ಕೆ ಬರ್ಬೇಕಂತ ಅನ್ನೋದಾತಂದ್ರೆ ನನ್ನ ಎಲ್ಲ ಬಂಧುಗಳು, ನಮ್ಮ ಏನು ಒಳ ಮೀಸಲಾತಿ ಹೋರಾಟ ಸಮಿತಿ ಸುಮಾರು 22 ಇಲ್ಲಿ ಕುಂತಿರ್ತಕ್ಕಂಥ, ಪ್ರತ್ಯೇಕವಾಗಿ ಹೆಸರು ಹೇಳ್ತಕ್ಕಂಥದ್ದಲ್ಲ, ಪ್ರತಿಯೊಬ್ಬರು ನಿಮ್ಮನ್ನೆಲ್ಲ ಈ ಮಟ್ಟಕ್ಕೆ ಸೇರಿಸಬೇಕನ್ನೋಸ್ಕರವಾಗಿ ಹಗಲಿರುಳು ಸುಮಾರು 1 ತಿಂಗಳು ಸತತವಾಗಿ ನನ್ನ ಸಮುದಾಯ ಮತ್ತು ನಮ್ಮ ಈ ಟೌನ್ನಲ್ಲಿ ಇರ್ತಕ್ಕಂಥ ಬಾಲಮ್ಮ ಕಮಿಟಿ ಮುಖಂಡರು ಮತ್ತು ಅಧ್ಯಕ್ಷರು ಎಲ್ಲರೂ ಸಹಕಾರ ಪಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತೆ ಅದೇ ರೀತಿಯಾಗಿ ನಾವು ಸುಮಾರು 72 ಗ್ರಾಮಗಳನ್ನ ಅಂದ್ರೆ ತಾಲೂಕಿನಲ್ಲಿ 72 ಹರಿಜನ ಕೇರಿಗಳಿವೆ. ಆ ಕೇರಿಗಳನ್ನ ನಿಮ್ಮನ್ನೆಲ್ಲ ತಂದೆ ತಾಯಿಗಳನ್ನ ನಾವು ಸಂಪರ್ಕ ಮಾಡಿದಾಗ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ನೀವು ಸಂದೇಶವನ್ನು ಕೊಟ್ಟಿದ್ದೀರಿ. ಅದೇ ಪ್ರಕಾರ ತಾವೆಲ್ಲರೂ ಇಲ್ಲಿ ನೆರವೇರಿಸೋಸ್ಕರವಾಗಿ ಮತ್ತೆ ನಮ್ಮ ತಾಯಿಯರು ಅಕ್ಕ ತಂಗಿಯರು ಅಂತಮ್ಮ ಎಲ್ಲರೂ ಈ ಸಭೆಗೆ ಬಂದು ಒಂದು ಮೆರಗನ್ನ ನೀಡೋದಕ್ಕೋಸ್ಕರವಾಗಿ ನಿಮಗೆಲ್ಲರಿಗೂ ಲಕ್ಷ ಕೋಟಿ ಧನ್ಯವಾದಗಳನ್ನ ಅರ್ಪಲಿಕ್ಕೆ ಜಗತ್ತಿನಲ್ಲಿ ಈಗೇನು ನಾಗಮೋಹನ್ ದಾಸ್ ವರದಿಯನ್ನ ಸಭೆಗೆ ಮಾಡಿ ಅಂತ ನಾಗಮೋಹನ್ ದಾಸ್ ಸಮಿತಿಯನ್ನ ರಚನೆ ಮಾಡುವಲ್ಲ, ಅದು ಮಾದಿಗ ಸಮುದಾಯದ ಒಳ ಮೀಸಲಾತಿ ಹೋರಾಟದ ಸೋಲೋದು, ಗೆಲುವಲ್ಲ. ಈಗ ನೀವು ಒಂದಷ್ಟು ಜನ ಹುಡುಗರು ಕ್ರಿಕೆಟ್ ಆಡಕ್ ಹೋಗಿರ್ತೀರಿ, ಕ್ರಿಕೆಟ್ ಅಲ್ಲಿ ಸೋತ್ ಬಿಡ್ತೀರಿ. ನಾನು ಸೋತ್ಬಿಟ್ಟೆ ಅಂತ ತಮ್ಮ ಹೊಡ್ಕೊಂಡು ಕೇಕ್ ಹಾಕೊಂಡು ಮನೆಗೆ ಬರ್ತೀರಾ ಸೋತಿ ಅಂತ ನೊಂದ್ಕೊಂಡು ಬರ್ತೀರಾ. ಮತ್ತೆ ಆ ಸೋಲು ನಿಮ್ಮ ಪ್ರಯತ್ನದಿಂದ ಅಲ್ಲ, ಒಬ್ಬ ಅಂಪೈರ್ ನಿಮ್ಮ ಅಪೋಸಿಟ್ ಜೊತೆಯಲ್ಲಿ ಮಿಂಗಲ್ ಆಗಿ ನಿಮಗೆ ಮೋಸ ಮಾಡಿ ಸೋಲ್ಸಿರ್ತಾನೆ. ಆ ಅಂಪೈರ್ ಹೋಗ್ಬಿಟ್ಟು ನೀವು ಹಾರಾಕಿ ಸನ್ಮಾನ ಮಾಡ್ತೀರಾ? ಆದ್ರೆ ಸ್ನೇಹಿತರೆ, ನಾಗಮೋಹನ್ ದಾಸ್ ವರದಿಯನ್ನು ಸಲ್ಲಿಕೆ ಮಾಡಬಹುದು ಒಂದು ಸಿಂಗಲ್ ಕಮಿಟಿಯನ್ನು ಇವರು ರಚನೆ ಮಾಡೋಲ್ಲ. ಅದರ ರಿಸಲ್ಟ್ ಏನು ಅಂತಂದ್ರೆ, ನೀವು ಇಲ್ಲಿಯವರೆಗೂ ಕಳೆದ 2011ನೇ ಇಸ್ವಿಯಿಂದ ಇಲ್ಲಿಯವರೆಗೂ ಸದಾಶಿವ ಆಯೋಗದ ವರದಿಯನ್ನ ಯಥಾವತ್ತು ಜಾರಿಗೊಳಿಸಿದ ಏನು ಹೋರಾಟ ಮಾಡ್ತಿದ್ವಲ್ಲ, ಅದರ ನಾಶ, ಅದರ ಸೋಲು. ಹೊಸದೊಂದು ಸಮಿತಿ ರಚನೆ ಆಗ್ತಾ ಇದೆ ಅಂತಂದ್ರೆ ಈ ಹಿಂದೆ ರಚನೆ ಮಾಡಿದ ಸಮಿತಿಗಳ ಅಂಕಿಅಂಶಗಳನ್ನೂ ಕೂಡ ನಾವು ತಿರಸ್ಕಾರ ಮಾಡಿದ್ದೀವಿ, ಧಿಕ್ಕರಿಸಿದ್ದೀವಿ, ಅದನ್ನ ಒಪ್ತಾ ಇಲ್ಲ ಅನ್ನುವಂತ ಅರ್ಥ. ಸದಾಶಿವ ಆಯೋಗದ ವರದಿ ವೈಜ್ಞಾನಿಕವಾಗಿದೆ, ಅದನ್ನೇ ಯಥಾವತ್ತು ಜಾರಿಗೊಳಿಸಿ ಅಂತ ಕಳೆದ 13 ವರ್ಷಗಳ ಹೋರಾಟ ಮಾಡಿದವರು ಸದಾಶಿವ ಆಯೋಗದ ವರದಿಯನ್ನು ಒಪ್ಪಕ್ಕಾಗಲ್ಲ, ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಕೂಡಲೇ ಅದು ನಮ್ಮ ಸೋಲು ಅಂತ ಗೊತ್ತಾದ್ರೂ ಕೂಡ ಕೇವಲ ಕಾಂಗ್ರೆಸ್ ಪಕ್ಷದ ಗೇಟಿನ ಕಾಯುವಂತಹ ಮನಸ್ಥಿತಿಯಿಂದಾಗಿ ಆರ ತುರಾಯಿಗಳನ್ನ ತಗೊಂಡೋಗ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಹಾಕಿ, ಸರ್ ನಮ್ಗೆ ನ್ಯಾಯವನ್ನ ಕೊಟ್ಟಿದ್ದೀರಿ, ನಿಮ್ಗೆ ಶುಭವಾಗಿ ಹಾರೈಸಿ ಬರ್ತಾರಲ್ಲ, ಇವೇನು ಹೋರಾಟಗಾರರು ಅಂತ ಕರಿಬೇಕಾ ಅಥವಾ ಪಕ್ಷದ ಗುಲಾಮಗಿರಿ ಮಾಡೋದಕ್ಕಿಂತ ನೀವು ಇದ್ದೀರಿ ಅಂತ ಹೇಳ್ಬೇಕಾ? ಈಗ ಮಾತಾಡಿದ ಕೂಡಲೇ ಕೋಪ ಬರ್ತದೆ. ನಾವು 30 ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ, ನಮ್ಮನ್ನ ನೀವು ಗೇಟ್ ಕೀಪರ್ ಅಂತೀರಿ, ಗುಲಾಮಗಿರಿ ಅಂತೀರಿ ಅಂತ. ಈ ಒಳ ಮೀಸಲಾತಿ ಹೋರಾಟವನ್ನು ಸೋಲಿಸಿದ್ದು ಬೇರೆ ಯಾರು ಅಲ್ಲ, ಮಾದಿಗ ಸಮುದಾಯದ ರಾಜಕಾರಣಿಗಳು, ಮಾದಿಗ ಸಮುದಾಯದ ಒಳ ಮೀಸಲಾತಿ ಹೋರಾಟಗಾರರು. ಎಲ್ಲ ಅಮಾಯಕರು, ಬಡಪಾಯಿಗಳು, ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು, ನಿರುದ್ಯೋಗಿ ಯುವಜನತೆ 35 ವರ್ಷಗಳಿಂದ ನಮ್ಮ ಬದುಕುಗಳನ್ನ ಕಳ್ಕೊಂಡು, ಹೋರಾಟಗಳಲ್ಲಿ ಪೊಲೀಸರನ್ನು ಹೊರಗಡೆ ಬಿಟ್ಕೊಂಡು, ಜೀವ ಕಳ್ಕೊಂಡು ಸತ್ತೋಗಿ
ಬೆಳಗಾವಿ ಅಧಿವೇಶನದಲ್ಲಿ ಪೊಲೀಸರಿಂದ ಒಲೆ ತಿಂದು ಕೈಕಾಲು ಮುಡ್ಕೊಂಡು ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಿ ಅಂತ ಹೋರಾಟ ಮಾಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಸದಾಶಿವ ಆಯೋಗದ ವರದಿಯನ್ನ ನಾವು ಒಪ್ಕೊಳ್ಳಕ್ಕಾಗಲ್ಲ, ಯಾಕಂದ್ರೆ ಬಿಜೆಪಿ ಹಿಂದೆನೆ ತಿರಸ್ಕಾರ ಮಾಡಿತ್ತು, ಒಪ್ಕೊಳ್ಳಕ್ಕಾಗಲ್ಲ, ಹೊಸ ಆಯೋಗನ ರಚನೆ ಮಾಡ್ತೀವಿ ಅಂದ್ರೆ ಹೋಗಿ ಚಪ್ಪಾಳೆ ತರ್ತೀರಿ ಅಂತಂದ್ರೆ ನಿಮಗೆ ಕಿಂಚಿತ್ತಾದ್ರೂ ಗೌರವ ಇದೆಯಾ, ಮರ್ಯಾದೆ ಇದೆಯಾ, ಮಾನ ಇದೆಯಾ? ಇಷ್ಟು ಸಹಸ್ರಾರು ಸಂಖ್ಯೆಯ ಜನರ ಹೋರಾಟವನ್ನ ನೀವು ತಗೊಂಡೋಗಿ ಒಂದು ಪಕ್ಷದ ಬುಡಕ್ಕೆ ನೀವು ಇಡ್ತೀರಿ ಅಂತಂದ್ರೆ ನೀವು ಬರೀ ಕಾಂಗ್ರೆಸ್ಗೆ ಬೈತಾ ಇದ್ರಿ, ಬಿಜೆಪಿ ಕೂಡ ಮೋಸ ಮಾಡಿರ್ತಲ್ಲ ಒಳ ಮೀಸಲಾತಿಗೆ ಅಂದ್ರೆ ಎಸ್ ಅಫ್ಕೋರ್ಸ್ ಮಾಡಿತ್ತು. ಕಳೆದ 35 ವರ್ಷಗಳ ಒಳ ಮೀಸಲಾತಿ ಹೋರಾಟದಲ್ಲಿ ಬಿಜೆಪಿ 8 ರಿಂದ 10 ವರ್ಷಗಳ ಕಾಲ ನಮ್ಮನ್ನ ವಂಚಿಸಿಕೊಂಡು ಬಂತು, 8 ರಿಂದ 10 ವರ್ಷಗಳ ಕಾಲ. ಆದ್ರೆ ಈ ಕಾಂಗ್ರೆಸ್ 25 ವರ್ಷಗಳಿಗೂ ಹೆಚ್ಚು ಕಾಲ ನಮ್ಮನ್ನು ವಂಚನೆ ಮಾಡ್ಕೊಂಡು ಬಂದಿದೆ. ಯಾವ್ದು ಹೆಚ್ಚು ಯಾವ್ದು ಕಮ್ಮಿ ಅಂತ ನೋಡೋದು ನಾವು ಇವತ್ತು ಹೇಳೋದೇನು ಅಂತಂದ್ರೆ, ನೀವು ಕಾಂಗ್ರೆಸ್ ಅನ್ನ ವಿರೋಧಿಸಿದ್ರೆ, ಸಿದ್ದರಾಮಯ್ಯವ್ರನ್ನ ವಿರೋಧಿಸಿದ್ರೆ ಬಿಜೆಪಿಗೆ ಸಪೋರ್ಟ್ ಮಾಡಿದಾಗುತ್ತೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿಯನ್ನು ಕಿತ್ತಾಕ್ತಾರೆ, ಅವಾಗ ಏನ್ ಮಾಡ್ಕೋತೀವಿ ಅಂತ. ಇದ್ದು ಇಲ್ಲದೇ ಇರುವಂತಹ ಮೀಸಲಾತಿಯನ್ನು ತಗೊಂಡು ನಾವೇನ್ ಮಾಡ್ಬೇಕಾಗಿದೆ? ಇಷ್ಟಕ್ಕೂ ಮೀಸಲಾತಿಯನ್ನು ಕಿತ್ತಾಕ್ತಾರೆ ದೇಶದಲ್ಲಿ ಉಳಿತಾರ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ. ಹಾಗಾಗಿ ನಾವು ಬಹಳ ಗಟ್ಟಿಯಾದಂತಹ ಧ್ವನಿಯಿಂದ ಈ ಸರ್ಕಾರವನ್ನು ಎಚ್ಚರಿಸಬೇಕು, ಸಿದ್ದರಾಮಯ್ಯ ಕೇಳಬೇಕು, ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೀರಾ ಅಥವಾ ಕುರ್ಚಿ ಬಿಟ್ಟು ಮನೆಗೆ ಹೋಗ್ತೀರಾ ಸಿದ್ದರಾಮಯ್ಯ ಅಂತ ಕೇಳಬೇಕು ನಾವು. ಇದೇ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಮತ್ತೊಂದು ವಿಚಾರ ಏನಂತಂದ್ರೆ, ಎಲ್ಲರೂ ಹೇಳ್ತಾರೆ ಇದು ಒಳ ಮೀಸಲಾತಿಯ ಗೆಲುವು, ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡಿದ್ದು ಒಳ ಮೀಸಲಾತಿಯ ಗೆಲುವು ಅಂತ ಮಾತಾಡ್ತಾರಲ್ಲ, ಅದು ಕೂಡ ಒಂದು ರೀತಿಯ ಗೆಲುವೆ. ಆದ್ರೆ ಆ ಗೆಲುವು ಯಾರಿಗೆ? ಯಾಕಪ್ಪ ಅಲ್ಲಿ ಮಾತಾಡ್ತೀರಾ? ಅಲ್ಲಿ ಮಾತಾಡ್ತೀನಿ. ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಬಹಳ ಜಾಗೃತಿಯಿಂದ ಏನು ಎನ್ನುವಂತಹ ಸವಿಸ್ತಾರವಾಗಿ ಹೇಳಲು ಬಂದಿರುವಂತಹ PR ಭಾಸ್ಕರ್ ಇವರು ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾರೆ. ಪುಸ್ತಕ ಕೊಡುವ ಮೂಲಕ ಸ್ವಾಗತವನ್ನು ಬಯಸ್ತಿದ್ದಾರೆ. ಹಾಗೆಯೇ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ನನ್ನೆಲ್ಲ ಬಂಧುಗಳಿಗೆ, ಮುಖ್ಯವಾಗಿ ಅಧ್ಯಕ್ಷರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಪುಸ್ತಕ ಅವರು ಅಧ್ಯಕ್ಷರು ಈ ಒಳ ಮೀಸಲಾತಿ ಕಮಿಟಿ ಹೂವಿನ ಹಾಡಾಗಿದೆ. ಹಾಗೆಯೇ ಇನ್ನೋರ್ವ ಮುಖಂಡರು ಎಲ್ಲ